ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದಿರಿ? ಆರಾಮದಿರೇನ? ಸೊ ಅಕ್ಕ ಆಗ್ಲೇ ಬ್ಲಾಗ್ ಶೇರ್ ಮಾಡಿರಿ, ಮತ್ ಇದ್ಯಾವ್ದು ವಿಡಿಯೋ ಅಂತ ನೀವು ಅನ್ಕೋತಿರ್ಬಹುದು. ಒಂದ್ ಶಾರ್ಟ್ ಅಂಡ್ ಕ್ವಿಕ್ ಇನ್ಫಾರ್ಮೇಶನ್, ಒಂದ್ ರಿವ್ಯೂ ಅನ್ಬಹುದು, ಅದನ್ನ ಶೇರ್ ಮಾಡಕತ್ತೀನಿ. ಯಾಕಪ್ಪ ಅಂದ್ರ ರೀಸೆಂಟ್ಲಿ ನೀವು ಬಹಳ ಅಂದ್ರೆ ಬಹಳ ಕಮೆಂಟ್ಸ್ ಬರಾಕತ್ತವು. ಅಕ್ಕ ನಾನು ಆಯಿಲಿ ಸ್ಕಿನ್ ಐತಿ ಇದನ್ನ ಹೇಳ್ರಿ, ಡ್ರೈ ಸ್ಕಿನ್ ಐತಿ ಇದನ್ನ ಹೇಳ್ರಿ, ಅಥವಾ ಕಾಂಬಿನೇಷನ್ ಸ್ಕಿನ್ ಒಳ್ಳೆ ಕ್ರೀಮ್ ಹೇಳ್ರಿ, ಹೇರ್ ಆಯಿಲ್ ಹೇಳ್ರಿ, ಹೇರ್ ಫಾಲ್ ಹೇಳ್ರಿ, ಈ ರೀತಿ ಬಹಳ ಅಂದ್ರೆ ಬಹಳ ಕಮೆಂಟ್ಸ್ ಬರಾಕತ್ತಾವು. ನಾ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಿರ್ತೀನಿ, ಸ್ಟಡಿ ಮಾಡ್ತಿರ್ತೀನಿ. ನನಗೆ ಯಾವ ಚಲೋ ಪ್ರಾಡಕ್ಟ್ಸ್ ಅನಿಸ್ತಾವು ಅದನ್ನ ನಿಮ್ ಜೊತೆ ಶೇರ್ನು ಮಾಡ್ತಿರ್ತೀನಿ. ಬಟ್ ಡೈಲಿ ಎಲ್ಲಾನು ಬ್ಲಾಗ್ಸ್ ಒಳಗ್ ಕವರ್ ಮಾಡಕ್ ಆಗಾಕತ್ತಿಲ್ಲ. ಸೊ ಬ್ಲಾಗ್ ಜೊತೆನ ನಾ ದಿನ ಸಂಜೆಕ್ ಒಂದ್ ಶಾರ್ಟ್ ರಿವ್ಯೂ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಳಕತ್ತೀನಿ. ಈ ರಿವ್ಯೂ ಒಳಗ ಜಸ್ಟ್ ಪ್ರಾಡಕ್ಟ್ಸ್ ಅನ್ನ ಇರ್ತಾವು. ಯಾರಿಗೆ ಹೋಮ್ ರೆಮಿಡಿ ಒಳಗೆ ಇಂಟ್ರೆಸ್ಟ್ ಐತಿ ಅವ್ರಿಗಾಗಿ ನಾವು ಹೋಮ್ ರೆಮಿಡೀಸ್ ಮೇಲೂ ವರ್ಕ್ ಮಾಡತ್ತೀವಿ. ಹೋಮ್ ರೆಮಿಡೀಸ್ ನಾ ಶೇರ್ ಮಾಡ್ತೀನಿ. ಬಟ್ ಯಾರಂತ ಟೈಮ್ ಇಲ್ಲ, ಯಾರು ಬಹಳ ಆಫೀಸ್ ಅಥವಾ ವರ್ಕಿಂಗ್ ಈ ರೀತಿ ಯಾರು ಹೋಮ್ ರೆಮಿಡೀಸ್ ಅದು ಮಾಡ್ಕೊಳಕ್ಕೆಲ್ಲ ನಮ್ಮಂತೆ ಟೈಮ್ ಇಲ್ಲಕ್ಕ, ನಮ್ಗೆ ಏನಾದ್ರು ಚಲೋ ಪ್ರಾಡಕ್ಟ್ಸ್ ಹೇಳ್ರಿ ಅಂತ ಹೇಳ್ತಿರಲ್ಲ, ಅವ್ರಿಗಾಗಿ ಒಂದ್ ಶಾರ್ಟ್ ಅಂಡ್ ಕ್ವಿಕ್ ಪ್ರಾಡಕ್ಟ್ ರಿವ್ಯೂ ಒಂದ್ ಶಾರ್ಟ್ ಸಂಜೆಗ್ ದಿನ ಶೇರ್ ಮಾಡಕ್ ಟ್ರೈ ಮಾಡ್ತೀನಿ. ಆದಷ್ಟು ಜಾಸ್ತಿ ಡೈಲಿ ಮಾಡಕ್ ಟ್ರೈ ಮಾಡ್ತೀನಿ. ನೋಡು ಹೆಂಗ್ ಆಗ್ತೈತಿ. ಸೊ ಇವತ್ತು ಫಸ್ಟ್ ಒಂದ್ ಪ್ರಾಡಕ್ಟ್ ರಿವ್ಯೂ ಕೊಡಾಕತ್ತೀನಿ. ಯಾವ್ದಪ್ಪ ಅಂದ್ರ ಡರ್ಮ್ ಡಾಕ್ಟರ್ ದ ಜೆಂಟಲ್ ಕ್ಲೀನ್ಸರ್. ಸೊ ಈ ಪ್ರಾಡಕ್ಟ್ ಈ ರೀತಿ ಕಾಣಿಸ್ತೈತಿ. ಕ್ಲೀನ್ಸರ್ ಫಸ್ಟ್ ಯಾಕೆ ಚೂಸ್ ಮಾಡಿದ್ನಿ ನಿಮ್ ಜೊತೆ ಪ್ರಾಡಕ್ಟ್ ತೋರಿಸ್ಬೇಕು ಅಂದ್ರ, ನೀವು ಯಾವ್ದೂನು ಮೇಕಪ್ ತಗೋರಿ, ಸ್ಕಿನ್ ಕೇರ್ ರುಟೀನ್ ತಗೋರಿ, ಬ್ಲೀಚ್ ತಗೋರಿ, ಫೇಶಿಯಲ್ ತಗೋರಿ, ಏನ್ ಬೇಕಾದ್ರೂ ಮಾಡ್ರಿ, ಕೈ ಇರ್ಲಿ, ಕಾಲ್ ಇರ್ಲಿ, ಮುಖ ಇರ್ಲಿ, ನಮ್ ಬಾಡಿ ಆಗ್ಲಿ, ಮೆನಿಕ್ಯೂರ್ ಇರ್ಲಿ, ಪೆಡಿಕ್ಯೂರ್ ಇರ್ಲಿ, ಅದ್ರ ರಿಲೇಟೆಡ್ ಯಾವ್ದು ಸ್ಕಿನ್ ಕೇರ್ ರುಟೀನ್ ಆಗ್ಲಿ, ಅಥವಾ ಏನು ಮೇಕಪ್ ಟ್ಯುಟೋರಿಯಲ್ಸ್ ಆಗ್ಲಿ, ಅಥವಾ ಏನು ಬ್ಲೀಚ್ ಆಗ್ಲಿ, ಫೇಶಿಯಲ್ ಆಗ್ಲಿ, ಎಲ್ಲಾರ್ಗಿಂತ ಫಸ್ಟ್ ಸ್ಟೆಪ್ ಬರ್ತೈತೆ ಅಂದ್ರೆ ಕ್ಲೀನ್ಸಿಂಗ್. ಸೊ ಕ್ಲೀನ್ಸಿಂಗ್ ಮಾಡಾಕ ಕ್ಲೀನ್ಸರ್ ಯೂಸ್ ಮಾಡ್ತೀವಿ. ಸೊ ಡರ್ಮ್ ಡಾಕ್ಟರ್ ದ ಕ್ಲೀನ್ಸರ್ ನಾ ರೀಸೆಂಟ್ಲಿ ಯೂಸ್ ಮಾಡಾಕತ್ತೀನಿ. ನನಗ್ ಬಹಳ ಚಲೋ ಅನ್ಸೈತಿ, ಅದಕ್ಕೆ ನಾ ನಿಮ್ ಜೊತೆ ಈ ಪ್ರಾಡಕ್ಟ್ ಶೇರ್ ಮಾಡಾಕತ್ತೀನಿ. ಸೊ ಕ್ಲೀನ್ಸರ್ ಯಾಕೆ ಇಂಪಾರ್ಟೆಂಟ್ ಇರ್ತೈತಿ, ಫಸ್ಟ್ ಆಫ್ ಆಲ್ ಅದನ್ನ ಹೇಳ್ತೀನಿ. ಕ್ಲೀನ್ಸರ್ ಯಾಕೆ ಇಂಪಾರ್ಟೆಂಟ್ ಇರ್ತೈತಿ ಅಂದ್ರೆ, ನಮಗೇನ್ ಅನಿಸ್ತೈತಿ, ನಮ್ಮ ಮುಖ ಎಲ್ಲ ಕ್ಲೀನ್ ಐತಿ, ಕೈ ಎಲ್ಲ ಕ್ಲೀನ್ ಅದಾವು, ಎದಕ್ ಬೇಕು, ಆದ್ರೂ ನಮಗ್ ಕಾಣಿಸಲ್ದನ ನಮ್ ಮುಖ ಆಗ್ಲಿ, ನಮ್ ಕೈ ಆಗ್ಲಿ, ನಮ್ ಬಾಡಿ ಮೇಲೆ ಆಗ್ಲಿ ಡಸ್ಟ್ ಸ್ಟೋರ್ ಆಗಿರ್ತೈತಿ, ಆಯಿಲ್ ಸ್ಟೋರ್ ಆಗಿರ್ತೈತಿ. ಸೊ ಕಂಪಲ್ಸರಿ ಫಸ್ಟ್ ನಾವು ಕ್ಲೀನ್ಸರ್ ಯೂಸ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಆಮೇಲೆ ನಮ್ದೇನ್ ಸ್ಕಿನ್ ಕೇರ್ ರುಟೀನ್ ಆಗ್ಲಿ, ಅಥವಾ ಕ್ಲೀನ್ ಅಪ್ ರುಟೀನ್ ಆಗ್ಲಿ, ಅಥವಾ ಬ್ಲೀಚ್ ಆಗ್ಲಿ, ಅಥವಾ ಫೇಶಿಯಲ್ ಆಗ್ಲಿ, ಅಥವಾ ನಮ್ ಮೇಕಪ್ ಟ್ಯುಟೋರಿಯಲ್ಸ್ ಆಗ್ಲಿ, ಅದನ್ನ ನಾವು ಫಾಲೋ ಮಾಡಿದ್ರೆ ನಮ್ ಸ್ಕಿನ್ ಯಾವ್ದು ಡ್ಯಾಮೇಜಸ್ ಆಗಂಗಿಲ್ಲ. ಬಹಳ ಜನ ಹೇಳ್ತಾರು ನಮಗ್ ಪಿಂಪಲ್ಸ್ ಪ್ರಾಬ್ಲಮ್ ಐತಿ, ಸೊ ಒಳಗೇನು ಆಯಿಲ್ ಸ್ಟೋರ್ ಆಗಿರ್ತೈತಲ್ಲ, ಆ ಆಯಿಲ್ ನ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನಿಮಗ್ ಪಿಂಪಲ್ಸ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಕ್ಲೀನ್ಸರ್ ದಿಂದ ಈ ಎಲ್ಲಾ ಪ್ರಾಬ್ಲಮ್ಸ್ ದೂರ ಆಗ್ತಾವು. ಪ್ಲಸ್ ಡೆಡ್ ಸ್ಕಿನ್ ಆಗಿರ್ತೈತಿ, ನಾವು ಕ್ಲೀನ್ ಮಾಡ್ಕೊಲಿಲ್ಲ, ಹಂಗದ್ರದ್ದು ಕೇರ್ ತಗೊಳಿಲ್ಲ ಅಂದ್ರೆ ಡೇ ಬೈ ಡೇ ಡೆಡ್ ಸ್ಕಿನ್ ಲೇಯರ್ ಕ್ರಿಯೇಟ್ ಆಗೋತ್ ಹೋಗ್ತೈತಿ. ಸೊ ಕ್ಲೀನ್ಸರ್ ದಿಂದ ಏನ್ ಆಗ್ತೈತಿ ಅಂದ್ರೆ ಡೆಡ್ ಸ್ಕಿನ್ ದೂರ ಆಗ್ತೈತಿ. ಸೊ ಕ್ಲೀನ್ಸರ್ ಇಸ್ ಅ ವೆರಿ 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 ಇಸೆನ್ಷಿಯಲ್. ಕಂಪಲ್ಸರಿ ನಿಮ್ ಹಂತ ಕ್ಲೀನ್ಸರ್ ಇರ್ಬೇಕನ್ನ. ಈವನ್ ಇನ್ ಕೇಸ್ ನೀವು ಹೋಮ್ ರೆಮಿಡೀಸ್ ಮಾಡ್ಕೊಂಡ್ರಿ, ಮನ್ಯಾಗ ಇದ್ದಿದ್ದನ್ನ ಒಂದ್ ಹೋಮ್ ರೆಮಿಡೀಸ್ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡು ಹಚ್ಚಿದ್ರು ಫಸ್ಟ್ ಸ್ಟೆಪ್ ಬರ್ತೈತಿ ಕ್ಲೀನ್ಸಿಂಗ್. ಮುಖ ಚೆನ್ನಾಗಿ ಕ್ಲೀನ್ಸ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಆಮೇಲೆ ನೀವು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಬೇಕು. ಅದರ್ವೈಸ್ ನೀವೇನ್ ಫೇಸ್ ಪ್ಯಾಕ್ ಅಪ್ಲೈ ಮಾಡತ್ತೀರಿ, ಆ ಫೇಸ್ ಪ್ಯಾಕ್ ದಿಂದ ಏನ್ ಬೆನಿಫಿಟ್ಸ್ ಸಿಗ್ತಾವಲ್ಲ ಆ ಬೆನಿಫಿಟ್ಸ್ ನಿಮಗ್ ಸಿಗಂಗಿಲ್ಲ. ಬಿಕಾಸ್ ಹಂಗ ನೀವು ಕ್ಲೀನ್ ಮಾಡಲ್ದನ ಆ ಫೇಸ್ ಪ್ಯಾಕ್ ಅಪ್ಲೈ ಮಾಡತ್ತೀರಿ. ಸೊ ಈ ಕ್ಲೀನ್ಸರ್ ದಿಂದ ಏನ್ ಆಗ್ತೈತಿ ಅಂದ್ರೆ ಮುಖ ಚೆನ್ನಾಗಿ ಕ್ಲೀನ್ ಆಗ್ತೈತಿ, ಡೆಡ್ ಸ್ಕಿನ್ ದೂರ ಆಗ್ತೈತಿ, ಆಮೇಲೆ ಆಕ್ನೆ, ಪಿಂಪಲ್ಸ್ ಈ ರೀತಿ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಿದ್ರ ಅದು ದೂರ ಆಗ್ತೈತಿ. ಸೊ ಬನ್ನಿ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅದನ್ನು ಕ್ವಿಕ್ಲಿ ತೋರಿಸ್ತೀನಿ. ಸೊ ಜಸ್ಟ್ ಒಂದ್ ಸ್ವಲ್ಪನ ಈ ರೀತಿ ನೀವು ಕೈ ಒಳಗ್ ತಗೋಬೇಕು. ಜಾಸ್ತಿ ಏನ್ ತಗೋಬೇಡ್ರಿ, ಬಿಕಾಸ್ ಇದು ಒಂದ್ ಸ್ವಲ್ಪ ಸಾಬಣ್ ಗತ್ಲೆ ಐತಿ. ಒಂದ್ ಸ್ವಲ್ಪನ ತಗೊಂಡ್ರೆ ಅದು ತಾನ ಫುಲ್ ಹಿಂಗ್ ಸಾಬಣ್ ಗತ್ಲೆ ತಾನ ಫುಲ್ ಎಲ್ಲಾ ಕಡೆ ಬ್ಲೆಂಡ್ ಆಗ್ತೈತಿ. ಜಸ್ಟ್ ನಾ ಈಗ ಫೇಸ್ ಮೇಲೆ ತೋರ್ಸಾತೀನಿ. ಇದ ಸೇಮ್ ಪ್ರೊಸೆಸ್ ನೀವು ಕೈ ಕಾಲ್ ಮೇಲೂ ಮಾಡ್ಬೇಕು. ಒಂದ್ ಕಾಟನ್ ಆಗ್ಲಿ ಅಥವಾ ಒಂದ್ ವೈಪ್ ಆಗ್ಲಿ ಅದ್ರಲ್ಲೇ ಮುಖ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ನಾರ್ಮಲ್ ನೀರದಿಂದ ಅಥವಾ ಫೇಸ್ ವಾಶ್ ದಿಂದ ಮುಖ ತೊಳ್ಕೋಬೇಕು. ನೀವು ಯಾವ ರುಟೀನ್ ಒಳಗ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡತ್ತೀರಿ ಅದ್ರ ಮುಂದಿನ ರುಟೀನ್ ಅದ್ರ ಮುಂದೆ ನೀವು ಫಾಲೋ ಮಾಡ್ಕೋಬಹುದು. ಸೊ ಸಿಂಪ್ಲಿ ಈ ರೀತಿ ಕ್ಲೆನ್ಸಿಂಗ್ ಅನ್ನ ಯೂಸ್ ಮಾಡಬೇಕು. purple.com ಅಲ್ಲಿ ಡರ್ಮ್ ಡಾಕ್ಟರ್ ಕ್ಲೀನ್ಸರ್ ಅವೈಲೇಬಲ್ ಐತಿ. ಮತ್ತ ಇದ್ರೊಳಗೇನ್ ಸ್ಕಿನ್ ಟೈಪ್ ಇರಂಗಿಲ್ಲ, ನಿಮ್ದು ಆಯಿಲಿ ಇರ್ಲಿ, ಡ್ರೈ ಇರ್ಲಿ, ನಾರ್ಮಲ್ ಇರ್ಲಿ, ಎಲ್ಲಾರು ಈ ಕ್ಲೀನ್ಸರ್ ಯೂಸ್ ಮಾಡಬೇಕು. ಕ್ಲೀನ್ಸರ್ ಕಂಪಲ್ಸರಿ ಮನ್ಯಾಗ ಇರ್ಲೇಬೇಕು.
ಆಮೇಲೆ ಜೆಂಟ್ಸ್ ಇರ್ಲಿ ಲೇಡೀಸ್ ಇರ್ಲಿ ಇಬ್ರು ಜನ ತಮ್ಮ ರುಟೀನ್ ಒಳಗ ಈ ಕ್ಲೆನ್ಸರ್ ಯೂಸ್ ಮಾಡಬಹುದು. purple.com ಅಲ್ಲಿ ಆಲ್ರೆಡಿ ವೆಡ್ಡಿಂಗ್ ಸೀಸನ್ ಆಗ್ಲಿ ಹಬ್ಬದ ಸೀಸನ್ ಆಗ್ಲಿ ಫುಲ್ ಡಿಸ್ಕೌಂಟ್ಸ್ ಮತ್ತು ಆಫರ್ಸ್ ಮಾಡ್ತಾವ್. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಈ ಪ್ರಾಡಕ್ಟ್ ಇಂಟ್ರೆಸ್ಟ್ ಇತ್ತಂದ್ರೆ ಖಂಡಿತ ನೀವು ಚೆಕ್ ಮಾಡಬಹುದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಯಾವ್ದಾದ್ರು ಇಂಪಾರ್ಟೆಂಟ್ ಮತ್ತು ಯೂಸ್ಫುಲ್ ಪ್ರಾಡಕ್ಟ್ ರಿವ್ಯೂ ಜೊತೆ. ಅಲ್ಲಿ ತನ ಬೈ.